ಆಚಿ ಮಸಾಲ ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಕೊಪ್ಪಳ ಜಿಲ್ಲಾ ಪೊಲೀಸರು ಕಳೆದ 1 ವರ್ಷದಲ್ಲಿ ಬರೋಬ್ಬರಿ 104 ಕಳ್ಳತನದ ಪ್ರಕರಣಗಳನ್ನು ಯಶಸ್ವಿಯಾಗಿ ಭೇದಿಸಿದ್ದಾರೆ. ಕಳ್ಳರಿಂದ ಜಪ್ತಿ ಮಾಡಿದಂತ 1.82 ಕೋಟಿಗೂ ಅಧಿಕ ಮೌಲ್ಯದ ವಸ್ತುಗಳನ್ನು ಅವುಗಳ ವಾರಸುದಾರರಿಗೆ ಯಶಸ್ವಿಯಾಗಿ ಹಸ್ತಾಂತರಿಸಿದ್ದಾರೆ. ಜಿಲ್ಲೆಯಲ್ಲಿ ದಾಖಲಾಗಿದ್ದಂತ ಒಟ್ಟು 252 ಕಳ್ಳತನ ಪ್ರಕರಣಗಳ ಪೈಕಿ 104 ಪ್ರಕರಣಗಳನ್ನು ಭೇದಿಸಿರುವ ಪೊಲೀಸರು ಕಳ್ಳರಿಂದ ಅಪಾರ ಪ್ರಮಾಣದ ಬಂಗಾರ, ಬೆಳ್ಳಿ ಆಭರಣಗಳನ್ನು ಹಾಗೂ ವಾಹನಗಳನ್ನು, ಮೊಬೈಲ್ಗಳು, ಕುರಿಗಳು ಹಾಗೂ ನಗದು ಹಣವನ್ನು ವಶಪಡಿಸಿಕೊಂಡಿದ್ರು. ಬಳ್ಳಾರಿ ವಲಯದ ಐಜಿಪಿ ಪಿಎಸ್ ಹರ್ಷ ಅವರ ನೇತೃತ್ವದಲ್ಲಿ ನಡೆದಂತ ವಿಶೇಷ ಕಾರ್ಯಕ್ರಮದಲ್ಲಿ ಈ ಎಲ್ಲಾ ವಸ್ತುಗಳನ್ನು ಅಧಿಕೃತವಾಗಿ ವಾರಸುದಾರರಿಗೆ ಮರಳಿಸಲಾಗಿದೆ. ಪ್ರಕರಣಗಳನ್ನು ಭೇದಿಸುವಲ್ಲಿ ಸಕ್ರಿಯವಾಗಿ ಶ್ರಮಿಸಿದಂಥ ಕೊಪ್ಪಳ ಜಿಲ್ಲಾ ಎಸ್ಪಿ, ಎಎಸ್ಪಿ, ಡಿವೈಎಸ್ಪಿ, ಸಿಪಿಐ, ಪಿಎಸ್ಐ ಹಾಗೂ ಪೊಲೀಸ್ ಸಿಬ್ಬಂದಿಯ ಕಾರ್ಯವೈಖರಿಯನ್ನ ಐಜಿಪಿ ಪಿಎಸ್ ಹರ್ಷ ಅವರು ಮುಕ್ತ ಕಂಠದಿಂದ ಶ್ಲಾಘಿಸಿದ್ದಾರೆ. ಇಲ್ಲಿ ಕೊಪ್ಪಳ ಜಿಲ್ಲೆಯಲ್ಲಿ ಪೊಲೀಸರು ಕಳೆದ 1 ವರ್ಷದಲ್ಲಿ ಆದಂತ ಕಳ್ಳತನ ಪ್ರಕರಣದಲ್ಲಿ ಯಾರೆಲ್ಲ ಕಳ್ಳರಿದ್ರು, ಅವರು ಏನು ಕಳ್ಳತನ ಮಾಡಿದಂತ ವಸ್ತುಗಳೇನಿತ್ತು ಎಲ್ಲವನ್ನೂ ಕೂಡ ವಶಕ್ಕೆ ಪಡೆಯುವಂತಹ ಕೆಲಸವನ್ನ ಮಾಡಿರುವಂತದ್ದು. ಒಟ್ಟಾರೆ 104 ಕಳ್ಳತನ ಪ್ರಕರಣಗಳನ್ನ ಯಶಸ್ವಿಯಾಗಿ ಪೊಲೀಸರು ಭೇದಿಸಿದ್ದಾರೆ. 252 ಕಳ್ಳತನದ ಪ್ರಕರಣಗಳು ದಾಖಲಾಗಿದ್ವು. ಅದರ ಪೈಕಿ 104 ಪ್ರಕರಣಗಳನ್ನ ಪೊಲೀಸರು ಯಶಸ್ವಿಯಾಗಿ ಭೇದಿಸಿರುವಂತದ್ದು. ಇಲ್ಲಿ 1.82 ಕೋಟಿಗೂ ಅಧಿಕ ಮೌಲ್ಯದ ವಸ್ತುಗಳನ್ನ ವಶಕ್ಕೆ ಪಡೆದಿದ್ದಾರೆ ಕಳ್ಳರಿಂದ ಅಂತ ಹೇಳಲಾಗ್ತಾ ಇರುವಂತದ್ದು. ಹಾಗೆ ಇಲ್ಲಿ ವಶಪಡಿಸಿಕೊಂಡಿರುವಂತಹ ಎಲ್ಲಾ ವಸ್ತುಗಳನ್ನ ಅದರ ವಾರಸುದಾರರು ಯಾರಿರ್ತಾರೆ, ಒರಿಜಿನಲ್ ವಾರಸುದಾರರು, ಅವರಿಗೆ ಹಸ್ತಾಂತರಿಸುವಂತಹ ಕೆಲಸಗಳಾಗಿರುವಂತದ್ದು. ಈ ಒಂದು ಪ್ರಕರಣಗಳು ಏನಿದು ದಾಖಲಾಗಿದ್ವು. ಇಲ್ಲಿ ಸಿಕ್ಕಂತಹ ಚಿನ್ನ, ಬೆಳ್ಳಿ ಹಾಗೆ ಎಲ್ಲ ಆಭರಣಗಳನ್ನ, ನಗದು ಆಗಲಿ, ಬೈಕ್ಗಳು, ವಾಹನಗಳು, ಕುರಿಗಳು ಎಲ್ಲವನ್ನೂ ಕೂಡ ವಾರಸುದಾರರಿಗೆ ಹಸ್ತಾಂತರಿಸುವಂತಹ ಕೆಲಸವನ್ನ ಮಾಡಿದ್ದಾರೆ.